ನಮಸ್ಕಾರ. ಇಂದು ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಈ ವರ್ಷ 22-24ರ ನೂತನ ಪದಾಧಿಕಾರಿಗಳ ಇನ್ಸ್ಟಾಲೇಷನ್ ಸೆರೆಮನಿ ಇದನ್ನು ಉದ್ಘಾಟನೆ ಮಾಡಿದಂತವರು ಸ್ನೇಹಿತರು, ರಾಜ್ಯದ ಆರೋಗ್ಯ ಸಚಿವರು ಆದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹಾಗೂ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಡಾಕ್ಟರ್ ಸಿದ್ದಪ್ಪ ಅವರು ನಮ್ಮ ಸ್ನೇಹಿತರು ಹಾಗೂ ವೇದಿಕೆ ಮೇಲೆ ಪದಾಧಿಕಾರಿಗಳು, ಆಗಮಿಸಿರುವಂತಹ ಬೇರೆ ಎಲ್ಲ ಜಿಲ್ಲೆಗಳಿಂದ ಬೇರೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಇವತ್ತು ತಾವೆಲ್ಲರೂ ಕೂಡ ಈ 2 ವರ್ಷದ ಅವಧಿಯ ನೂತನ ಪದಾಧಿಕಾರಿಗಳನ್ನು ಅಧಿಕೃತವಾಗಿ 2022-24 ನಾವು 24ಕ್ಕೆ ಬಂದಿದ್ದೇವೆ. ಆದರೂ ಕೂಡ ಇದು ಒಂದು ರೀತಿ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ. ನೂತನವಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಅಭಿನಂದನೆಗಳು, ಶುಭಾಶಯಗಳು ಹಾಗೂ ಅವರ ಆಡಳಿತ ಕಾಲಾವಧಿ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭಾಶಯಗಳನ್ನು ಕೂಡ ನಾನು ಕೋರುತ್ತೇನೆ. ಸುಮಾರು 70-76 ವರ್ಷದ ಹಿನ್ನೆಲೆ ಇರತಕ್ಕಂತಹ ಒಂದು ರಾಷ್ಟ್ರೀಯ ಸಂಸ್ಥೆ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್. ಬಹಳ ವರ್ಷಗಳಿಂದ ಇದು ದೇಶದಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದ್ರೂ ಕೂಡ ಸುಮಾರು 76 ವರ್ಷಗಳಿಂದ ಇದು ಅಸ್ತಿತ್ವದಲ್ಲಿ ಇದೆ. ಸೊ ಈಗಾಗಲೇ ಆರೋಗ್ಯ ಸಚಿವರು ಹೇಳಿದ ಹಾಗೆ ಹೋಲಿಸ್ಟಿಕ್ ಆಗಿ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಂಟಿಗ್ರೇಟೆಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಂತ ಹೇಳಿ ಬೇರೆ ಬೇರೆ ಎಲ್ಲ ವಿಧಾನಗಳನ್ನು ಕೂಡ ಅಳವಡಿಸಿಕೊಂಡು ಆರೋಗ್ಯ ಸುಧಾರಣೆ ಮಾಡುವ ಉದ್ದೇಶ ಈ ಇಂಟಿಗ್ರೇಟೆಡ್ ಮೆಡಿಕಲ್ ಪ್ರಾಕ್ಟೀಸ್. ಇದರಲ್ಲಿ ಇದು ಅಲೋಪತಿ ವರ್ಸಸ್ ಇಂಟಿಗ್ರೇಟೆಡ್ ಮೆಡಿಸಿನ್ ಅವರು ಮಾತಾಡಿರೋದ್ರಿಂದ ಅದನ್ನು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಎಂಟೈರ್ ಮೆಡಿಕಲ್ ಪ್ರೊಫೆಷನ್ ಏನಾಗಿದೆ, ಬರೀ ನಾವು ಸರ್ಕಾರನೂ ಅಷ್ಟೇ, ಇಟ್ ಇಸ್ ಸರ್ಕಾರದ್ದು ಈಕ್ವಲಿ ಜವಾಬ್ದಾರಿ ಇದೆ. ಎಲ್ಲ ಬರೀ ಕ್ಯೂರೇಟಿವ್ ಕಾಯಿಲೆ ಬಂದ ಮೇಲೆ ಪರಿಹಾರ ಕೊಡೋದು, ಇದರಲ್ಲಿ ನೀವು ನಾವು ಎಲ್ಲ ಖರ್ಚು ಮಾಡೋದು ಬರೀ ಇದ್ರ ಕಡೆಗೆ ಆಗಿದೆ ಬಿಟ್ರೆ ಪ್ರಿವೆಂಟಿವ್ ಹೆಲ್ತ್ ಕಡೆಗೆ ಯಾರು ನಾವು ಗಮನ ಕೊಡ್ತಾ ಇಲ್ಲ. ಸರ್ಕಾರನೂ ಕೊಡ್ತಾ ಇಲ್ಲ, ಮೆಡಿಕಲ್ ಪ್ರೊಫೆಷನ್ಸ್ ಕೊಡ್ತಾ ಇಲ್ಲ. ಎಲ್ಲರಿಗೂ ಕ್ಯೂರೇಟಿವ್ ಮಾಡೋದೇ ಅನುಕೂಲ ಆಗಿದೆ. ಸರ್ಕಾರಕ್ಕೂ ಬರೀ ಹಾಸ್ಪಿಟಲ್ ಮಾಡೋದು, ಡಾಕ್ಟರ್ಗೆ ನೌಕರಿ ಕೊಡೋದು, ಎಲ್ಲ ಮೆಡಿಸಿನ್ ಕೊಡೋದು ಇದೇ ಆಗಿದೆ. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಪ್ರಿವೆಂಟಿವ್ ಕಡೆಗೆ ನಾವು ಯಾರು ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಇನ್ಸಿಡೆನ್ಸ್ ಆಫ್ ಡಯಾಬಿಟೀಸ್ ಅಲ್ಲಿ ಆಲ್ಮೋಸ್ಟ್ ನಾವು ಹೈಯೆಸ್ಟ್ ಇದ್ದೇವೆ. ಒಬೆಸಿಟಿ ಬೆಳೀತಾ ಇದೆ, ಮಾರ್ಬಿಡಿಟಿ ಬೆಳೀತಾ ಇದೆ, ಜುವೆನೈಲ್ ಒಬೆಸಿಟಿ ಕೂಡ ಹೆಚ್ಚಾಗ್ತಾ ಇದೆ, ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ ಬಹಳ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲ ಪ್ರಿವೆಂಟ್ ಮಾಡೋ ಕಡೆಗೆ ಯಾರು ಗಮನ ಕೊಡ್ತಾ ಇಲ್ಲ. ಸರ್ಕಾರನೂ ಕೂಡ ಪ್ರಿವೆನ್ಷನ್ ಕಡೆಗೆ, ಅಂದ್ರೆ ಮಂತ್ರಿಗಳು ಅಂತಲ್ಲ ನಾನು ಹೇಳೋದು, ಓವರ್ ಆಲ್ ಎಸ್ಟಾಬ್ಲಿಷ್ಮೆಂಟ್ ನಾನು ಹೇಳುವಂತದ್ದು ಪ್ರಿವೆಂಟಿವ್ ಕಡೆಗೆ ಆಸ್ ಎ ಸೊಸೈಟಿ ಆಯ್ತು, ಸರ್ಕಾರ ಬಿಡಿ, ಸಮಾಜದಲ್ಲೂ ಕೂಡ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕು, ಹೆಲ್ತ್ ಅನ್ನ ವಾಚ್ ಮಾಡಬೇಕು. ಯಾವುದು ಕೂಡ ಇಲ್ಲ, ಎಲ್ಲ ಈಗ ಏನೋ ಸ್ವಲ್ಪ ಕೈಗೆ ಸಂಪಾದನೆ ಬಂದ ಕೂಡಲೇ ಎಲ್ಲಾ ಹ್ಯಾಬಿಟ್ಗಳನ್ನು ನಾವು ಪಿಕಪ್ ಮಾಡಿ ನಾಳೆ ಅದರಿಂದ ನಾವೇ ತೊಂದರೆಗೆ ಸಿಕ್ಕಾಕೊಳ್ಳುವಂತಹದ್ದು ಆಗಿದೆ. ಸೊ ನೀವು ಇಂಟಿಗ್ರೇಟೆಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ನೀವಾದ್ರೂ ಅಟ್ಲೀಸ್ಟ್ ಹೋಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಹೋಲಿಸ್ಟಿಕ್ ಅಂದ್ರೆ ಫಸ್ಟ್ ಪ್ರಯಾರಿಟಿ ನಮ್ಮದು ಪ್ರಿವೆಂಟಿವ್ ಇರಬೇಕು. ಆಮೇಲೆ ಅನಿವಾರ್ಯವಾಗಿ ಕಾಯಿಲೆ ಬಂದ್ರೆ ಆ ನಂತರ ಕ್ಯೂರೇಟಿವ್ ಕಡೆಗೆ ನಾವು ಗಮನ ಕೊಡಬೇಕು. ಸೊ ಈ ದಿಕ್ಕಿನಲ್ಲಿ ಬಹುಶಃ ರೀಓರಿಯೆಂಟ್ ಆದ್ರೆ